10 ಗಂಟೆಗೆ ತಂದು ಕೊಡ್ತಾರೆ. ಅದರಲ್ಲೂ ಇಶ್ಯೂಸ್ ಇರುತ್ತೆ. ಅವ್ರು ಹೇಳ್ತಾರೆ ಇದೆಲ್ಲ ಕರೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ DC ಅವರು. 10 ಗಂಟೆ 20 ನಿಮಿಷಕ್ಕೆ ವಾಪಸ್ ಅದನ್ನ ಕರೆಕ್ಟ್ ಮಾಡಿ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಅಂಶ ನಮಗೆ ರಿಟರ್ನಿಂಗ್ ಆಫೀಸರ್ ಕೂತ್ ಹೇಳಿದ್ರು 10 ಗಂಟೆ 20 ನಿಮಿಷ. ಈ 20 ನಿಮಿಷಕ್ಕೆ ಇವ್ರೋಗಿ ನೋಟ್ರಿ ಅಂತ ಮಾಡಿಸ್ಕೊಂಡು ಅಭ್ಯರ್ಥಿದು ಸಿಗ್ನೇಚರ್ ಬೇಕಾಗುತ್ತೆ. ಕರೆಕ್ಷನ್ಸ್ ಏನಾರಾದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ನೋಟ್ರಿ ಮುಂದೆ ಇರಬೇಕು. ಆ 20 ನಿಮಿಷದಲ್ಲಿ ಅಭ್ಯರ್ಥಿಯಲ್ಲಿ ಇದ್ರೋ ಇಲ್ವೋ ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ನಮ್ಗೆಲ್ಲರಿಗೂ. 27 ಮಂಡ್ಯದಲ್ಲಿ ಈ ನೋಟ್ರಿ ಅಡ್ರೆಸ್ ಎಲ್ಲ ಇದೆ, ನಿಮ್ಗೆ ಗೊತ್ತಿದೆ, ಎಲ್ಲ ವೆಬ್ಸೈಟ್ ಇದೆ ನೋಡಿ. ಇದನ್ನ ನಮ್ಗೆ ಮಾಹಿತಿ ಕೊಟ್ಟಿದ್ದೆ ರಿಟರ್ನಿಂಗ್ ಆಫೀಸರ್ ಕೊಟ್ಟಿದ್ದಾರೆ. ಇದು ಬಹಳ ಸಂಶಯಾಸ್ಪದವಾಗಿ ಆಗಿರುವಂತ ವಿಷಯ ಇದು. 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 10 ಗಂಟೆ 20 ನಿಮಿಷ ಆಗಿರುವಂತ ವಿಷಯ ಇದು. ಎರಡನೇದೇನೆಂದ್ರೆ 25ನೇ ತಾರೀಕು ಅವ್ರು ಏನ್ ಹಾಕಿದ್ರು ಅಫಿಡವಿಟ್, ಮತ್ತೆ 27ನೇ ತಾರೀಕು ರಿವೈಸ್ಡ್ ಅಫಿಡವಿಟ್ ಹಾಕಿದೀನಿ ಅಂತ ಏನ್ ಹೇಳ್ತಿದ್ದಾರೆ. 2 ಅಫಿಡವಿಟ್ಗೂ ಒಂದೇ ತಾರೀಕಿದೆ. 21/3/2019 ಅಂತಿದೆ. ಅಂದ್ರೆ 21ನೇ ತಾರೀಕು ಅವ್ರು ಅಫಿಡವಿಟ್ ಮಾಡಿದಾಗ್ಲೇ ಅವ್ರಿಗೆ ಗೊತ್ತಿತ್ತ 25ನೇ ತಾರೀಕು ನಾವು ಸಬ್ಮಿಟ್ ಮಾಡೋದು ತಪ್ಪಾಗುತ್ತೆ, 27ನೇ ತಾರೀಕು ತಿರ್ಗಾ ಒಂದು ಅಫಿಡವಿಟ್ ಹಾಕ್ಬೇಕು, ಅದು ಅದೇ ಡೇಟ್ ಆಗುತ್ತೆ ಅಂತ ಹೆಂಗ್ ಗೊತ್ತಾಗಿರುತ್ತೆ? ಜನರಲ್ ಆಗಿ ಏನಾಗುತ್ತೆ, ಹೊಸ ಅಫಿಡವಿಟ್ ಮಾಡಿಸ್ತಾರೆ. ಹೊಸ ಅಫಿಡವಿಟ್ ಅಂದ್ರೆ ಆ ದಿವಸ ಅಫಿಡವಿಟ್ ಮಾಡಿದ ದಿವಸ ತಾರೀಕು ಇರುತ್ತೆ. ಇದು ಬಹಳ ಸಂಶಯಾಸ್ಪದವಾಗಿದೆ. 21ಕ್ಕಿದೆ 2 ಅಫಿಡವಿಟ್ 21ಕ್ಕಿದೆ 21ಕ್ಕಿದೆ. ಸೊ ಇದು ನಮಗೆ ಬಹಳ 20 ನಿಮಿಷಕ್ಕೆ DC ಅವರೇ ನಮ್ಗೆ ರಿಟರ್ನಿಂಗ್ ಆಫೀಸರ್ ಖುದ್ದಾಗಿ ನಮ್ಗೆ ಏನ್ ಹೇಳಿದ್ರು, ಈ ತರ ಇದಾಗಿದೆ ಅಂತ ನಮ್ಗೆ ಹೇಳಿದ್ರು. ನಾವ್ ಹೇಳಿದ್ವಿ, ನಾನು ಅಬ್ಜೆಕ್ಷನ್ ಮಾಡಿದಾಗ 27ನೇ ತಾರೀಕು ಆ ಸಂದರ್ಭದಲ್ಲಿ ನೀವು ಈ ಹೊಸ ರಿವೈಸ್ ಅಫಿಡವಿಟ್ ನಮ್ಗೆ ತೋರಿಸ್ಬಿಟ್ಟಿದ್ರೆ ನಾವು ಅಬ್ಜೆಕ್ಷನ್ನೇ ಫೈಲ್ ಮಾಡ್ತಿರ್ಲಿಲ್ಲ, ರೈಟಿಂಗ್ ಅಲ್ಲೂ ಕೊಡ್ತೇವೆ. ಅಲ್ಲಿಗೆ ಮುಗಿದೋಗಿರೋದು ಈ ಕತೆ. ನೀವು ಅದು ನಮ್ಗೆ ಅವಕಾಶ ಕೊಡ್ಲಿಲ್ಲ ತೋರ್ಸೋದಕ್ಕೆ. ತೋರಿಸಿದ್ರೆ ನಾನು ಅಲ್ಲಿ ಪಿನ್ ಪಾಯಿಂಟ್ ಮಾಡಿ ಹೇಳಿದ್ದೀನಿ, ಇದು ಓಲ್ಡ್ ಅಫಿಡವಿಟ್ ಹೊಸದಲ್ಲ ಅಂತ. ಸೊ ಇದು ಒಂದು ಅಂಶ. ಇದು ಬಹಳ ಮುಖ್ಯವಾದ ಅಂಶ. ಅಂದ್ರೆ ನಾವು ಸ್ಕೂಟಿನಿ ದಿವಸ ಇದ್ದಾಗ 10 ಗಂಟೆಗೆ ಏನು ಅಫಿಡವಿಟ್ ಹೇಳಿರೋದು ಬಂತು ಹೋಯ್ತು ಅಂತ ಅಫಿಡವಿಟ್ ಇರಲಿಲ್ಲ ಅಲ್ಲಿ. ಹಳೆ ಅಫಿಡವಿಟ್ ಏನಿದೆ ಅದೇ ಅಫಿಡವಿಟ್ ಆ ಫೈಲಲ್ಲಿ. ಇದಾದ ನಂತರ ಜನರಲ್ ಅಬ್ಸರ್ವರ್ಗೆ ನಾನೊಂದು ಪತ್ರ ಕೊಡ್ತೀನಿ, ಅಲ್ಲೇ ರಿಕ್ವೆಸ್ಟ್ ಮಾಡ್ತೀನಿ, ಇದಕ್ಕೆ ಇಂಟರ್ವ್ಯೂನಾಗಿ ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಜನರಲ್ ಅಬ್ಸರ್ವರು ಸ್ಕೂಟಿ ದಿವಸ ಕೂತಿದ್ರು ಅಲ್ಲೇ. ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಅವ್ರಿಗೊಂದು ಲೆಟರ್ ಕೊಡ್ತೀನಿ, ಅಕ್ನಾಲಜ್ಮೆಂಟ್ ಕೊಡ್ತಾರೆ. ನಿಮಗೆ 2 ಗಂಟೆ ಕಾಲದಲ್ಲಿ ನಾವು ನಿಮಗೆ ವಿಡಿಯೋ ಫುಟೇಜ್ನ ಕೊಡ್ತೀವಿ, ಕೂತ್ಕೊಂಡು ಎಲ್ಲ ನೋಡಿ ಇದಕ್ಕೊಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳ್ತಾರೆ. ಯಾರು? ನಮ್ಮ ಜನರಲ್ ಅಬ್ಸರ್ವರು ನಂಗೊಂದು ಲೆಟರ್ ಕೊಡ್ತಾರೆ. ಆಮೇಲೆ ಒಂದು 2 ಗಂಟೆ ಕಾಲದ ನಂತರ ಒಂದು ಪ್ರೆಸ್ ಮೀಟ್ ಕರೀತಾರೆ. ರಿಟರ್ನಿಂಗ್ ಆಫೀಸರು, ಜನರಲ್ ಅಬ್ಸರ್ವರ್ಸು, ನಮ್ಮ ಕ್ಯಾಂಡಿಡೇಟ್ಸ್ಗೆಲ್ಲ ಕರೆದೊಂದು DC ಅವ್ರ ಆಫೀಸಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟಲ್ಲಿ ನಾನು ಭಾಗವಹಿಸ್ತೀನಿ. ಭಾಗವಹಿಸಿದಾಗ ಅದಕ್ಕೆ DC ಅವ್ರು ಹೇಳ್ತಾರೆ, ಈ ಥರ ನಾನು ಇದನ್ನ ಪರಿಶೀಲನೆ ಮಾಡಿ ಸರಿಗಿದೆ ಅಂತ ಹೇಳ್ತಾರೆ. ನನ್ನ ಕೇಳ್ತಾರೆ, ನಾನು DC ಅವ್ರ ಸಮ್ಮುಖದಲ್ಲಿ ಹೇಳ್ತೀನಿ, ನಾನು ಅಬ್ಜೆಕ್ಷನ್ ಮಾಡಿದ್ದೀನಿ, ನೀವು ಪರಿಗಣಿಸಿರೋದು ಅಸಿಂದು ಇದು ಸರಿ ಇಲ್ಲ ಅಂತ ನಾನು ಅಲ್ಲೂ ಹೇಳ್ತೀನಿ. ಅದಾದ ನಂತರ ಈ 2 ಅವರ್ಸ್ ಆದಮೇಲೆ ತಿರ್ಗಾ ನಾನು DC ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಮೇಡಮ್ ನೀವು ನನಗೆ ವಿಡಿಯೋ ಫುಟೇಜ್ 2 ಅವರ್ಸ್ ಕೊಡ್ತೀನಿ ಅಂತ ಹೇಳಿದ್ರ, ನನಗೆ ಕೊಟ್ಟಿಲ್ಲ, ನೀವು ಯಾವಾಗ ಕೊಡ್ತೀರಾ ಅಂತ ಕೇಳ್ತೀನಿ. 5:45 ಗಂಟೆ ಸಂಜೆ. ಆವಾಗ ಅವ್ರು ಹೇಳ್ತಾರೆ, ಇನ್ನು 2-3 ದಿವಸ ಕಾಲಾವಕಾಶ ಬೇಕು ಅಂತಾರೆ. ನಾನು ಹೇಳ್ತಿದ್ದೆ ಅಷ್ಟು ದಿವಸ ನಂಗೆ ಕಾಯಕ್ಕಾಗಲ್ಲ, ದಯವಿಟ್ಟು ಇದು ಭಾಳ ಇಂಪಾರ್ಟೆಂಟ್ ವಿಷಯ ಆದ್ರಿಂದ ನನಗೆ ತುರಂತ ಆಗಬೇಕಾಗಿದೆ, ದಯವಿಟ್ಟು ಕೊಡಿ, ನಂಗೊಂದು ಅಪಾಯಿಂಟ್ಮೆಂಟ್ ಕೊಡಿ, ನಾನು ತಮ್ಮ ಭೇಟಿ ಮಾಡ್ತೀನಿ ಅಂತ. ನಾನು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಹೋಗಿ DC ಅವ್ರನ್ನ ರಿಟರ್ನಿಂಗ್ ಆಫೀಸರ್ ಭೇಟಿ ಮಾಡಿದೆ. ಭೇಟಿ ಮಾಡದ ಸಂದರ್ಭದಲ್ಲಿ ನಾನು ಕೇಳಿ, ಯಾಕೆ 2-3 ದಿವಸ ಬೇಕಿದು ವಿಡಿಯೋಗ್ರಾಫು ಅವೆಲ್ಲ ಕೂತ್ಕೊಂಡು ಇಲ್ಲೇ ಒಂದು ಕ್ಲೋಸ್ ಚೇಂಬರ್ ನೋಡ್ಬಿಡೋಣ, ಸರಿನೋ ತಪ್ಪೋ ಅಂತ ಗೊತ್ತಾಗುತ್ತೆ, ನಂಗೆ ಮನವರಿಕೆ ನಾನು ಹೊರಟೋಗ್ತೀನಿ ಅಂತಲೂ ಹೇಳಿದ್ದೀನಿ ಅವ್ರಿಗೆ. ಆ ಸಂದರ್ಭದಲ್ಲಿ ನನಗೆ ಹೇಳ್ತಾರೆ, ಈ ವಿಡಿಯೋ ಎಕ್ವಿಪ್ಮೆಂಟ್ನ ಯಾವುದೋ ಮದುವೆ ಸಮಾರಂಭಕ್ಕೆ ಕಳಿಸ್ಬಿಟ್ಟಿದ್ದೀನಿ ಅಂತಾರೆ. ಇದು ಬಹಳ ಮುಖ್ಯ ಗಮನಕ್ಕೆ ತಗೋಬೇಕಾಗಿರೋ ಒಂದು ವಿಷಯ. ಮದುವೆ ಸಮಾರಂಭಕ್ಕೆ ಇಂಥ ಒಂದು ಅತಿ ಮುಖ್ಯವಾದ ಒಂದು ನಮ್ಮ ಈ ಡೆಮೋಕ್ರೆಟಿಕ್ ಪ್ರೋಸೆಸ್ ಏನಿದೆ, ನಮ್ಮ ಚುನಾವಣೆಯ ಒಂದು ಪ್ರೋಸೆಸ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು ವಿಡಿಯೋ ಎಕ್ವಿಪ್ಮೆಂಟ್ನ ವಿತ್ ದ ಡೇಟಾ, ಅಂದರೆ ನೀವು ಅಲ್ಲಿ ಚಿತ್ರೀಕರಣೆ ಮಾಡಿರ್ತೀರಿ, ಆ ಒಂದು ಇಂಪಾರ್ಟೆಂಟ್ ಡೇಟಾನ 2 ದಿನಗಳು ನಾವು ಏನು ಕೇಳ್ತೀವಿ ಅಂದರೆ ಅದನ್ನ ಒಂದು ಮದುವೆಯ ಸಮಾರಂಭಕ್ಕೆ ಕಳಿಸ್ತಿದ್ದೀವಿ ಅನ್ನೋ ಒಂದು ಮಾತನ್ನ ನಮ್ಮ ಎಲೆಕ್ಷನ್ ಏಜೆಂಟ್ಗೆ ಹೇಳ್ತಾರೆ. ಇದು ಹೇಳಿದಾಗ ತುಂಬಾ ಶಾಕ್ ಆಯ್ತು ನನಗೆ. ನಾನು ಹೇಳ್ದೆ,
ಇಂಥ ಒಂದು ಇಂಪಾರ್ಟೆಂಟ್ ನಾವು ಚುನಾವಣೆ ಮಾಡ್ಬೇಕಾದ್ರೆ ನೀವು ಈ ತರ ಒಂದು ಇದು ಗೌರ್ಮೆಂಟ್ ಇದರಲ್ಲಿದ್ದಾಗ ಮದುವೆ ಸಮಾರಂಭ ಕಳಿಸೋಂತ ಏನು ಅವಶ್ಯಕತೆ ಇದೆ ಅಂತ ಕೇಳಿದಾರೆ ಅನ್ನೋರು. ಅದಕ್ಕೆ ಅವರಿಂದ ಏನೋ ನಂಗೆ ಉತ್ತರ ಬರಲಿಲ್ಲ. ನಾನು ಅವ್ರಿಗೊಂದು ಪತ್ರ ಕೊಡ್ತೀನಿ, ಅವ್ರು ಅದಕ್ಕೆ ಅಕ್ನಾಲೆಜ್ಮೆಂಟ್ ಮಾಡಿಕೊಡ್ತಾರೆ. ಯಾವತ್ತು 28ನೇ ತಾರೀಕು ಕೊಡ್ತೀನಿ, 9 ಗಂಟೆ 20 ನಿಮಿಷ ರಾತ್ರಿ ಕೊಡ್ತೀನಿ. ಏನಕ್ಕೆ ಅವ್ರು ಹೇಳಿದ ಮೇಲೆ ನನಗೆ ಮದುವೆ ಸಮಾರಂಭಕ್ಕೆ ನಾನು ವಿಡಿಯೋ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಂದು ಪತ್ರ ಕೊಡ್ತೀನಿ ಅವ್ರಿಗೆ, ಅಂಡರ್ಲೈನ್ ಮಾಡಿ ನೀವು ಈ ತರ ಮದುವೆ ಸಮಾರಂಭಕ್ಕೆ ಈ ತರ ವಿಡಿಯೋಗ್ರಾಫ್ ಮಾಡಿರೋಂಥ ಚುನಾವಣಾ ಸ್ಕ್ರೂಟಿನಿ ಪ್ರೋಸೆಸ್ ಮಾಡಿರೋದು ನೀವು ಕೊಟ್ಟಿರೋದು ಯಾವ ರೀತಿ ನೀವು ಸಮಜಾಯಿಸ್ತಿದ್ದೀರಾ, ಇದು ಖಂಡಿತ ಅಕ್ಸೆಪ್ಟೆಡ್ ಅಲ್ಲ ಅಂತ ನಾನು ಹೇಳಿ ಅವ್ರಿಗೊಂದು ಲೆಟ್ರ್ ಅಲ್ಲೇ ಕೊಡ್ತೀನಿ. ಅಕ್ನಾಲೇಜ್ಮೆಂಟ್ ಮಾಡಿ ಕೊಡ್ತಾರೆ ಲೆಟ್ರಿಗೆ ನಾನು DC ಅವರು. ಇದಾದ ನಂತರ ನಮ್ಮ ಅಬ್ಸರ್ವರ್ ಹೇಳ್ತಾರೆ, ದಯವಿಟ್ಟು ನೀವು ನಾಳೆ ಬೆಳಿಗ್ಗೆ 10:00 ಬನ್ನಿ, ನಾನೇ ಖುದ್ದಾಗಿ ನಿಮಗೆ ಇದೊಂದು ವಿಡಿಯೋ ಕಾಪಿನ ಕೊಡ್ತೀನಿ ಅಂತ ಹೇಳ್ತಾರೆ. ನಾವು ಹೋದ್ವಿ, RO ಚೇಂಬರ್ಗೆ ಹೋಗಿ 50 ರೂಪಾಯಿ ಕಟ್ಟಬೇಕು ನೀವು ಇದಕ್ಕೆ ಅಂತ ಹೇಳಿದ್ರು. ಕಟ್ಟಿದ್ವಿ, 50 ರೂಪಾಯಿ ಕಟ್ಟಿದ್ವಿ. ನಮಗೆ ವಿಡಿಯೋ ನಕಲನ್ನು ಕೊಟ್ಟರು. ವಿಡಿಯೋ ನಕಲು ಕೊಟ್ಟ ಮೇಲೆ ನಾವು ವಿಡಿಯೋ ನಕಲನ್ನು ನೋಡಿದ ಮೇಲೆ ಇನ್ನೂ ಆಶ್ಚರ್ಯ ಆಗೋಯ್ತು ನಮಗೆ. ವಿಡಿಯೋ ನಕಲಲ್ಲಿ ಏನಾಗಿದೆ ಅಂದರೆ, ನಾನು ಅಬ್ಜೆಕ್ಷನ್ ರೈಸ್ ಮಾಡಿದಾಗ ಕಟ್ ಮಾಡಿದ್ದಾರೆ ಕರೆಕ್ಟಾಗಿ. ಅಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಅದು 36 ನಾಮಪತ್ರಗಳು 18ನೇ ನಾಮಪತ್ರಕ್ಕೆ ಕಟ್ ಮಾಡ್ತಾರೆ ವಿಡಿಯೋನ. ನಾ ಇದನ್ನ ಹೋಗಿ DC ಅವ್ರಿಗೆ ಮತ್ತೆ ಸ್ಪೆಷಲ್ ಅಬ್ಸರ್ವರ್ಗೆ ಹೋಗಿ ಒಂದು ಪತ್ರ ಕೊಟ್ಬಿಟ್ಟು ಕೇಳ್ತೀನಿ ಕ್ವಶನ್ನ. ನಾನು ಕೇಳಿದ್ದು ಎಂಟೈರ್ ಎಲೆಕ್ಷನ್ ಸ್ಕ್ರೂಟಿನಿ ಪ್ರಾಸೆಸ್ನ ಆ ದಿವಸ 27ನೇ ತಾರೀಕು ನಡೆದಿದ್ದು ನಾನು ಕೊಡಿ ಅಂತ ನಾನು ಕ್ವಶನ್ ನಾನು ಕೇಳಿದ್ದೀನಿ. ನೀವು ಕೊಟ್ಟಿಲ್ಲ. ಅದಕ್ಕೆ ಬರೀ 18ನೇದು ನಿಖಿಲ್ ಕೆ ಅನ್ನೋರ ನಾಮಪತ್ರ ಸ್ಕ್ರೂಟಿನಿ ಆಗೋ ಸಂದರ್ಭದಲ್ಲಿ ನಾನು ಅಬ್ಜೆಕ್ಷನ್ ರೈಸ್ ಮಾಡೋ ಸಂದರ್ಭದಲ್ಲಿ ತಾವು ಕಟ್ ಮಾಡಿದ್ದೀರಾ ವಿಡಿಯೋನ. ಇದಕ್ಕೆ ನನಗೆ ಉತ್ತರ ಕೊಡಬೇಕು ನೀವು, ಮತ್ತೆ ನನಗೆ ಕಂಪ್ಲೀಟ್ ಸಂಪೂರ್ಣ ವಿಡಿಯೋ ಮಾಹಿತಿ ಬೇಕು ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಮಗೇನೋ ಬಹಳ ಸಂಶಯಾಸ್ಪದವಾಗಿದೆ, ವಿಡಿಯೋಗ್ರಾಫರು ಇದನ್ನ ಟ್ಯಾಂಪರ್ ಮಾಡಿಬಿಟ್ಟಿದ್ದಾನೆ, ವಿಡಿಯೋ ಈ ಪ್ರೊಸೀಡಿಂಗ್ಸ್ನ ಟ್ಯಾಂಪರ್ ಮಾಡಿಬಿಟ್ಟಿದ್ದಾನೆ ಅಂತ ವರ್ಬಲ್ ಆಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ ವಿಡಿಯೋಗ್ರಾಫರ್ ವಿಡಿಯೋ ಎವಿಡೆನ್ಸ್ನ ಟ್ಯಾಂಪರ್ ಮಾಡಿದ್ದಾರೆ ಅನ್ನೋ ವಿಷಯನ ಅವ್ರು ಹೇಳ್ತಾ ಇದ್ದಾರೆ. DC ಅವರು ನನಗೆ ಹೇಳ್ತಾರೆ ಕರೆದು, ಈ ತರ ಆಗೋಗಿದೆ ಅಂತ. ನಾನು ಹೇಳಿದೆ, ಇಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವು ಕೂತ್ಕೊಂಡು, ಇದು ಸರ್ಕಾರದ ಒಂದು ಪ್ರಾಪರ್ಟಿ, ಇದೊಂದು ಸ್ಕ್ರೂಟಿನಿ ಪ್ರೋಸೆಸ್ ಆಗ್ತಿರೋದು ನೀವು ಯಾವ ಬೇಸಿಸ್ ಮೇಲೆ ನೀವು ಈ ತರ ಉತ್ತರ ಕೊಡ್ತಿದ್ದೀರಾ, ಟ್ಯಾಂಪರ್ ಆಗಿದೆ ಅಂತ. ಆ ಜವಾಬ್ದಾರಿ ನಿಮ್ಗೆ ಇರಬೇಕು, ವಿಡಿಯೋ ರೆಕಾರ್ಡಿಂಗ್ ನೀವು ಇಟ್ಕೋಬೇಕು, ನಿಮ್ಮ ಕಷ್ಟ ಇಟ್ಕೋಬೇಕು ಅಂತ ಹೇಳಿದೆ. ಅದಕ್ಕೆ ಅವ್ರೇನು ಉತ್ತರ ಕೊಟ್ಟಿಲ್ಲ ಆ ಸಂದರ್ಭದಲ್ಲಿ. ಆಮೇಲೆ ಹೇಳಿದ್ರು, ನಾವು ಆ ವಿಡಿಯೋಗ್ರಾಫರ್ ಮೇಲೆ ಒಂದು ಕ್ರಿಮಿನಲ್ ಕಂಪ್ಲೇಂಟ್ ಅನ್ನ ದರ್ಜೆ ಮಾಡಿದೀವಿ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ಏನಾಗುತ್ತೆ, ಇವರೆಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಎಂಟೈರ್ ಪ್ರಾಸೆಸ್ ಆಫ್ ಎಲೆಕ್ಷನ್ ನಲ್ಲಿ, ಸ್ಕ್ರೂಟಿನಿ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮಗೆ ಡೌಟ್ ಇದೆ. ಇಲ್ಲ. ಇದಾದ ನಂತರ ನಾವು ಸಂಜೀವ್ ಕುಮಾರ್ ಅವರು ಎಲೆಕ್ಷನ್ ಕಮಿಷನರ್ ನಿನ್ನೆ ಬಂದಿದ್ದರು ಮಂಡ್ಯಗೆ DC ಆಫೀಸ್ಗೆ, ಮತ್ತೆ ಮಧು ಮಹಾಜನ್ ಅಂತ ಸ್ಪೆಷಲ್ ಅಬ್ಸರ್ವರ್ ಬಂದಿದ್ದರು. ಅವರಿಬ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನೆನ್ನೆ ಖುದ್ದಾಗಿ ಭೇಟಿ ಮಾಡಿದೆ. ಅವರಿಗೆ 10 ನಿಮಿಷ ಕಾಲಾವಕಾಶ ಕೊಟ್ಟರು. ಅವ್ರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲಿಂದ ಇಲ್ಲಿಗಾಗಿದೆ ಅಂತ. ಅವರೊಂದು ಭರವಸೆ ಕೊಟ್ಟರು, ಹಿಂಗಾಗಿದ್ರೆ ನಾನು ಒಂದು ಎನ್ಕ್ವೈರಿ ಮಾಡಿಬಿಟ್ಟು ನಿಮಗೆ ನಾನು ಒಂದು ಸೂಕ್ತ ಇದು ಕೊಡಿಸ್ತೀನಿ, ನ್ಯಾಯ ಕೊಡಿಸ್ತೀನಿ ಅಂತ ಒಂದು ಹೇಳಿದ್ರು ನಮಗೆ. ಅವ್ರು ಹೋಗಿ 15 ನಿಮಿಷದ ನಂತರ ಈ ಜನರಲ್ ಅಬ್ಸರ್ವರ್ ಏನಿದ್ದಾರೆ ನನ್ನ ಕೈ ಲೆಟರ್ ಕೊಟ್ಟರು. ಏನಂತ, ಸುಮಲತಾ ಅಂಬರೀಶ್ ಅವರ ಜೊತೆಗೆ ಅವರ ಚುನಾವಣಾ ಏಜೆಂಟ್ ಮದನ್ ಅವರು ಏನು ಈ ಒಂದು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ.